ಕಾಮನ್ ಆಗಿ ಸ್ಟ್ರೆಸ್, ಟೆನ್ಷನ್ ಇಲ್ಲದೆ ಇರೋ ಮನುಷ್ಯನೇ ಇರಲ್ಲ. ಸ್ಟ್ರೆಸ್, ಟೆನ್ಷನ್ ಅದನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಅದನ್ನ ನಾವು ತಲೆಗೆ ಹಚ್ಕೊಂಡ್ರೆ ಇರಬರ ಕಾಯಿಲೆಗಳೆಲ್ಲ ಬರ್ತವೆ, ನಮ್ಮ ಜೀವನನ ನಾವು ಹಾಳು ಮಾಡ್ಕೋತೀವಿ. ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ನಾವು ಸುಲಭವಾದ ಉಪಾಯಗಳನ್ನ ಯೋಚನೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನ ನಾವು ಗೆದ್ದು ಅದರಿಂದ ನಮ್ಮ ಜೀವನಕ್ಕೆ ಏನೋ ತೊಂದರೆ ಆಗದಿರಂಗೆ ನೋಡ್ಕೋಬಹುದು. ಅದು ಮಾಡದೇ ಇರೋಂಥ ಕಾಯಿಲೆನೇ ಇಲ್ಲ. ಸ್ಟ್ರೆಸ್ ಅಂತ ಬಂದ ಕೂಡ ನಮ್ಗೆ ಯೂಶಲಿ ಅಡ್ರಿನಾಲಿನ್ ಅಂತ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ಸೆಕ್ರೇಟ್ ಆಗುತ್ತೆ. ಸೊ ಸಕ್ಕರೆ ಕಾಯಿಲೆ ಇರೋರ್ಗೆ ಏನ್ ಮಾಡುತ್ತೆ, ಅದು ಇನ್ಸುಲಿನ್ ನಾವು ಸೆಕ್ರೇಟ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಸೊ ಹಾಗಾಗಿ ಶುಗರ್ ಜಾಸ್ತಿ ಆಗುತ್ತೆ. ಸೊ ಈ ಸ್ಟ್ರೆಸ್ ಇಂದ ಯಾವಾಗಲೂ ಶುಗರ್ ಜಾಸ್ತಿ ಆಗೋದಕ್ಕೆ ಸಾಧ್ಯ. ಕೆಲವು ಕಡೆ ಸ್ಟ್ರೆಸ್ ಇಂದ ಸಕ್ಕರೆ ಕಾಯಿಲೆ ಬರೋದಕ್ಕೆ ಕೂಡ ಅದು ಸಾಧ್ಯ ಇದೆ. ಸೊ ಅದು ಮಾಡದೇ ಇರೋ ಕಾಯಿಲೆನೇ ಇಲ್ಲ. ನಾ ಹೇಳಿದೆ BP ಜಾಸ್ತಿ ಆಗುತ್ತೆ, ನಿದ್ದೆ ಬರಲ್ಲ. ಸೊ ಹಾಗಾಗಿ ಈ ಸ್ಟ್ರೆಸ್ ನ ಆದಷ್ಟು ನಾವು ಒಳ್ಳೆ ತರದ ರೀತಿನಲ್ಲಿ ಯಾವುದೋ ಯೋಗನೋ ಮೆಡಿಟೇಷನ್ ಈ ತರ ನಾವು ಯೋಚನೆಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸ್ಟ್ರೆಸ್ ಮ್ಯಾನೇಜ್ ಮಾಡಿದ್ರೆ ಎಷ್ಟೋ ಕಾಯಿಲೆಗಳನ್ನ ನಾವು ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಮೆಡಿಟೇಷನ್ ಅಥವಾ ಯೋಗ, ನಿದ್ರೆ ಮಾಡೋದು, ಆರೋಗ್ಯವಾದಂತ ಒಂದು ಜೀವನ ಶೈಲಿ ಮಾಡೋದ್ರಿಂದ ನಾವು ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡು ಎಲ್ಲಾ ತರ ಕಾಯಿಲೆಗಳನ್ನ ನಾವು ಒಂದು ಕಂಟ್ರೋಲಿಗೆ ಇಟ್ಕೊಳ್ಳೋಕೆ ಸಾಧ್ಯ ಇದೆ.